ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಮೃದ್ಧಿಯ ರಾಜಯೋಗ ಅಭ್ಯಾಸ ಮೆಡಿಟೇಷನ್ ಕಾಮಿಟ್ರಿ. ಶಾಂತವಾಗಿ ಕುಳಿತುಕೊಂಡು ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿರಲಿ. ಕಣ್ಣುಗಳನ್ನು ಒಂದು ಬಿಂದುವಿನ ಮೇಲೆ ಸ್ಥಿರಗೊಳಿಸಿ ಆತ್ಮದ ಅರಿವು, ನಾನು ಈ ಭೌತಿಕ ದೇಹವಲ್ಲ, ನಾನು ಈ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಸ್ವಯಂ ಪ್ರಕಾಶಿತ ಚೈತನ್ಯ ಬಿಂದು. ನಾನು ಅತೀಂದ್ರಿಯ ಸುಖದ ಮಾಲೀಕ. ಪರಮಾತ್ಮನೊಂದಿಗೆ ಸಂಪರ್ಕ. ನನ್ನ ಬುದ್ಧಿಯ ದೃಷ್ಟಿಯನ್ನು ಪರಂಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಸುವರ್ಣ ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ಸಮೃದ್ಧಿಯ ಭಂಡಾರಿಯಾದ ಶಿವಬಾಬಾ ಜ್ಯೋತಿರ್ಬಿಂದು ರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಅವರು ಸರ್ವ ಸಂಪತ್ತುಗಳ ಸಾಗರ. ಶಕ್ತಿಯ ಸ್ವೀಕಾರ ಮಾಡೋಣ. ಬಾಬರವರಿಂದ ಪವಿತ್ರತೆ, ಶಾಂತಿ ಮತ್ತು ಸಮೃದ್ಧಿಯ ಕಿರಣಗಳು ಬರುತ್ತಿವೆ. ಜಲಪಾತದಂತೆ ನನ್ನ ಮೇಲೆ ಬೀಳುತ್ತಿವೆ. ಆ ಕಿರಣಗಳು ನನ್ನ ಆತ್ಮದ ಪ್ರತಿ ಕಣವನ್ನು ತುಂಬುತ್ತಿವೆ. ನನ್ನಲ್ಲಿ ಯಾವುದೇ ಕೊರತೆ ಇಲ್ಲ. ನಾನು ಮಾಸ್ಟರ್, ಸರ್ವಶಕ್ತಿವಂತ. ನಾನು ಸದಾ ಭರ್ಪೂರ್, ಫುಲ್ ಆತ್ಮ, ತೃಪ್ತ ಆತ್ಮ. ಸಂಕಲ್ಪದ ಶಕ್ತಿಯಲ್ಲಿ ಬಾಬಾರವರ ಆಶೀರ್ವಾದವಿದೆ. ಬೆಳಕು ನನ್ನ ಜೀವನದ ಪ್ರತಿ ಕ್ಷೇತ್ರವನ್ನು, ಕೆಲಸ, ಸಂಬಂಧ, ಆರೋಗ್ಯ ಇದರಲ್ಲಿ ಬೆಳಗುತ್ತಿದೆ. ವಿಘ್ನಗಳೆಲ್ಲವೂ ದೂರವಾಗುತ್ತಿವೆ. ಸಫಲತೆಯು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ದಿನವಿಡೀ ಸಮೃದ್ಧಿಯ ಸ್ಥಿತಿಯಲ್ಲಿರಲು ಸಮೃದ್ಧಿ ಸೂತ್ರ. ಸಮೃದ್ಧಿ ಎಂದರೆ ಕೇವಲ ಹಣವಲ್ಲ, ಅದು ಮನಸ್ಸಿನ ಸ್ಥಿತಿ. ಈ ಕೆಳಗಿನ 3 ವಿಷಯಗಳನ್ನು ನಾವು ನೆನಪಿಟ್ಟುಕೊಳ್ಳೋಣ. ಭಾವನಾತ್ಮಕ ಸಮೃದ್ಧಿ. ನನ್ನ ಹತ್ತಿರ ಏನಿದೆಯೋ ಅದಕ್ಕೆ ನಾನು ಭಗವಂತನಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಗ್ರ್ಯಾಟಿಟ್ಯೂಡ್ ಅಂದರೆ ಆತ್ಮಿಕ ಸಮೃದ್ಧಿ. ನಾನು ಜ್ಞಾನ ಮತ್ತು ಗುಣಗಳಿಂದ ಶ್ರೀಮಂತನಾಗಿದ್ದೇನೆ. ಕರ್ಮದ ಸಮೃದ್ಧಿ. ನಾನು ಇತರರಿಗೆ ಸಹಾಯ ಮಾಡುವ ಮೂಲಕ ನನ್ನ ಪುಣ್ಯದ ಖಾತೆಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ನಾಳೆ ಬೆಳಗಿನ ವಿಶೇಷ ಸಂಕಲ್ಪ ಮಾಡೋಣ. ಮಾರ್ನಿಂಗ್ ಅಫರ್ಮೇಷನ್. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯ ಮುಂದೆ ನಿಂತು ಅಥವಾ ಮನಸ್ಸಿನಲ್ಲೇ ಈ ಮಾತನ್ನು 3 ಬಾರಿ ಹೇಳಿ. ನಾನು ಸಮೃದ್ಧಿಯ ಸಾಗರನ ಮಗು. ನನ್ನ ಜೀವನದಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿ ತುಂಬಿ ತುಳುಕುತ್ತಿದೆ. ಯೋಗಾಗ್ನಿ. ನಮ್ಮ ಹಿಂದಿನ ಜನ್ಮಗಳ ಪಾಪ ಕರ್ಮಗಳು ಆತ್ಮದ ಮೇಲೆ ಕಲೆ ಅಥವಾ ಭಾರದಂತೆ ಕುಳಿತಿರುತ್ತವೆ. ಹೇಗೆ ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿದಾಗ ಅದರೊಳಗಿನ ಕಸ, ಇಂಪ್ಯೂರಿಟೀಸ್ ಸುಟ್ಟು ಹೋಗಿ ಬಂಗಾರ ಶುದ್ಧವಾಗುತ್ತದೆಯೋ, ಹಾಗೆಯೇ ಪರಮಾತ್ಮನ ಪರಮಜ್ಯೋತಿಯ ನೆನಪು ಎಂಬ ಯೋಗಾಗ್ನಿಯಲ್ಲಿ ಆತ್ಮವನ್ನು ಇರಿಸಿದಾಗ ಜನ್ಮ ಜನ್ಮಾಂತರದ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ. ಸಂಪರ್ಕ ಮತ್ತು ಶಕ್ತಿ. ಕನೆಕ್ಷನ್ ಆ್ಯಂಡ್ ಪವರ್. ರಾಜಯೋಗ ಎಂದರೆ ಆತ್ಮವು ಪರಮಾತ್ಮನೊಂದಿಗೆ ಹೊಂದುವ ಬುದ್ಧಿಯ ಸಂಪರ್ಕ. ಪರಮಾತ್ಮನು ಸರ್ವಶಕ್ತಿವಂತ. ನಾವು ಅವರ ನೆನಪಿನಲ್ಲಿ ಇದ್ದಾಗ ಅವರ ಶಕ್ತಿಯು ನಮಗೆ ಲಭಿಸುತ್ತದೆ. ಈ ಶಕ್ತಿಯು ನಮ್ಮ ಹಳೆಯ ಕೆಟ್ಟ ಸಂಸ್ಕಾರಗಳನ್ನು ಬದಲಾಯಿಸಲು ಮತ್ತು ಭವಿಷ್ಯದಲ್ಲಿ ತಪ್ಪು ಕಾರ್ಯಗಳನ್ನು ಮಾಡದಂತೆ ತಡೆಯಲು ನಮಗೆ ಬಲ ನೀಡುತ್ತದೆ. ವರ್ತಮಾನದ ಕರ್ಮಗಳ ಸುಧಾರಣೆ. ಧ್ಯಾನ ಮಾಡುವುದರಿಂದ, ರಾಜಯೋಗ ಅಭ್ಯಾಸದಿಂದ
ಮನಸ್ಸು ಶಾಂತವಾಗುತ್ತದೆ. ಶಾಂತ ಮನಸ್ಸಿನಿಂದ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತವೆ. ಆಗ ನಾವು ಯಾರಿಗೂ ದುಃಖ ಕೊಡುವುದಿಲ್ಲ. ಇದರಿಂದ ಹೊಸದಾಗಿ ಯಾವುದೇ ಋಣಾತ್ಮಕ ಖಾತೆ ಅಂದರೆ ನೆಗೆಟಿವ್ ಅಕೌಂಟ್ ಸಮಾಪ್ತಿ ಆಗಿಬಿಡುತ್ತದೆ ಮತ್ತು ಸೃಷ್ಟಿಯಾಗುವುದಿಲ್ಲ. ಎಲ್ಲರಿಗೂ ಸುಖ ಮತ್ತು ಶಾಂತಿಯನ್ನು ಹಂಚುವುದರಿಂದ ನಮ್ಮ ಪುಣ್ಯದ ಖಾತೆ ಹೆಚ್ಚುತ್ತಾ ಹೋಗುತ್ತದೆ. ರಾಜಯೋಗದ ಸರಳ ವಿಧಾನವೇನೆಂದರೆ ನಮ್ಮ ಸ್ಥಿತಿ ಒಂದು ಕಡೆ ಪ್ರಶಾಂತವಾಗಿ ಕುಳಿತುಕೊಂಡು ದೇಹವನ್ನು ಸಡಿಲಗೊಳಿಸಿ ರಿಲ್ಯಾಕ್ಸ್ ಮಾಡಿಕೊಂಡು ನಮ್ಮ ಸ್ಮೃತಿಯನ್ನು ಈ ರೀತಿ ಮಾಡೋಣ. ನಾನು ಈ ದೇಹವಲ್ಲ, ಮಿನುಗುತ್ತಿರುವ ಚೈತನ್ಯ ಆತ್ಮ, ನನ್ನ ತಂದೆ ಪರಮಪಿತ ಪರಮಾತ್ಮ ಶಿವಬಾಬಾ. ಸಂಬಂಧದಲ್ಲಿ ಪರಮಾತ್ಮ ನಮಗೆ ನಾನು ತಂದೆ ಮಗುವಿನ ಸಂಬಂಧ ಅಥವಾ ಮಿತ್ರನ ಸಂಬಂಧದಿಂದ ಅವರೊಂದಿಗೆ ಮಾತನಾಡಿ, ಬಾಬಾ ನೀವು ಶಾಂತಿಯ ಸಾಗರ, ನಿಮ್ಮ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ಎಂದು ಅನುಭವ ಮಾಡಿ. ಸಣ್ಣ ಸಲಹೆ: ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಅಥವಾ ರಾತ್ರಿ ಮಲಗುವ ಮುನ್ನ ಕೇವಲ 5 ನಿಮಿಷ ಈ ರೀತಿ ಪರಮಾತ್ಮನ ಪ್ರೀತಿಯಲ್ಲಿ ಕಳೆಯಿರಿ. ಇದು ನಿಮ್ಮ ದಿನವಿಡೀ ಮನಸ್ಸನ್ನು ಹಗುರವಾಗಿರಿಸುತ್ತದೆ. ಆತ್ಮ ಪರಿಚಯದ ಯೋಗ ಮಾಡೋಣ. ಶಾಂತವಾಗಿ ಕುಳಿತುಕೊಳ್ಳಿ. ನಾನು ಈ ದೇಹವಲ್ಲ, ನಾನು ಚಿಕ್ಕ ಪ್ರಕಾಶಮಾನ ಬಿಂದು ಆತ್ಮ. ನನ್ನ ತಲೆಯ ಮೇಲೆ ಮಧ್ಯದಲ್ಲಿ ವಾಸಿಸುವ ಜ್ಯೋತಿ. ಶಾಂತಿ ನನ್ನ ಮೂಲ ಸ್ವಭಾವ, ಪ್ರೀತಿ ನನ್ನ ಗುಣ, ಪವಿತ್ರತೆ ನನ್ನ ಶಕ್ತಿ. 84 ಜನ್ಮಗಳ ಪಾತ್ರವನ್ನು ನಿಖರವಾಗಿ ನಿಭಾಯಿಸುತ್ತಿರುವ ಅಚ್ಚರಿಯ ಆತ್ಮ ನಾನು. ಪರಮಾತ್ಮನ ಪರಿಚಯ, ಜ್ಞಾನ ಸಾಗರನೊಂದಿಗೆ ಸಂಪರ್ಕ. ಈಗ ಮನಸ್ಸಿನ ದೃಷ್ಟಿಯನ್ನು ಮೇಲಕ್ಕೆ ಎತ್ತುತ್ತೇನೆ ಶಾಂತಿಧಾಮದ ಪರಮ ಪ್ರಕಾಶ ಲೋಕದಲ್ಲಿ. ಅಲ್ಲಿ ಪರಮಾತ್ಮ ಅತಿ ಸೂಕ್ಷ್ಮ ಜ್ಯೋತಿ ಬಿಂದು, ಜ್ಞಾನ ಸಾಗರ, ಶಾಂತಿ ಸಾಗರ, ಪತಿತ ಪಾವನ. ಅವರು ನನ್ನ ತಂದೆ, ಎಲ್ಲ ಆತ್ಮಗಳ ಆತ್ಮಿಕ ತಂದೆ. ಅವರು ಸ್ವರ್ಗದ ರಚಯಿತ, ಹೊಸ ಸೃಷ್ಟಿಯ ಸ್ಥಾಪಕ. ಸಂಗಮಯುಗದಲ್ಲಿ ರಾಜಯೋಗ ಕಲಿಸುವವರು. ನಾನು ಮೃದುವಾಗಿ ಜಪಿಸುತ್ತೇನೆ, ಓಂ ನಮಃ ಶಿವಾಯ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ನಾನು ಅವರ ಮುಂದೆ ಬಾಲಕ, ಅವರು ಜ್ಞಾನ ಸಾಗರ. ಅವರಿಂದ ಜ್ಞಾನ ಕಿರಣಗಳು ನನ್ನ ಮೇಲೆ ಸುರಿಯುತ್ತಿವೆ. ನನ್ನ ಅಜ್ಞಾನ ನಿದ್ರೆ ಹೋಗುತ್ತಿದೆ. ನಾನು ಜಾಗೃತ ಆತ್ಮವಾಗುತ್ತೇನೆ. ದೇಹಾಭಿಮಾನ ನಿವಾರಣೆ, ತಪಸ್ಸು, ರಾಜಯೋಗ. ಈಗ ನಾನು ಪರಿಶೀಲಿಸುತ್ತೇನೆ, ದೇಹಾಭಿಮಾನವೇ ಎಲ್ಲ ವಿಕಾರಗಳ ಮೂಲ. ಅಹಂಕಾರ, ಜಗಳ, ಮನಸ್ತಾಪ ಇವೆಲ್ಲವೂ ದೇಹಾಭಿಮಾನದಿಂದ. ನಾನು ದೇಹಿ ಅಭಿಮಾನಿ ಆತ್ಮ, ಸರಳ, ಸಾಧಾರಣ, ವಿನಯಶೀಲ. ನನಗೆ ಫ್ಯಾಷನ್ ಬೇಡ, ನನಗೆ ಪ್ರದರ್ಶನ ಬೇಡ. ನನಗೆ ಕೇವಲ ತಂದೆಯ ಸಂತೋಷ ಬೇಕು. ಅಂತಿಮ ಸಮಯದಲ್ಲಿ ಏನು ನೆನಪಾಗುತ್ತದೋ ಅದು ಪದವಿ ಕೊಡುತ್ತದೆ. ಈಗಿನಿಂದ ನನ್ನ ಸಂಕಲ್ಪಗಳು ಶುದ್ಧವಾಗಿರಲಿ, ನನ್ನ ಹೃದಯ ಶುದ್ಧವಾಗಿರಲಿ, ನನ್ನ ಸೇವೆ ನಿಷ್ಕಾಮವಾಗಿರಲಿ. ಬಡತನದ ವಿಶೇಷತೆ ಆತ್ಮಿಕದ ಅರಿವು. ಬಡತನ ಅಹಂಕಾರವನ್ನು ಕರಗಿಸುತ್ತದೆ, ಶ್ರದ್ಧೆ ಹೆಚ್ಚಿಸುತ್ತದೆ, ಪ್ರೀತಿಯಿಂದ ದಾನ ಮಾಡಲು ಸಿದ್ಧಗೊಳಿಸುತ್ತದೆ. ಸಾಹುಕಾರರಿಗೆ ಹಣದ ನಶೆ, ಆದರೆ ಬಡವರಿಗೆ ಭಕ್ತಿಯ ನಶೆ. ನಾನು ಹಣದ ನಶೆ ಬಿಟ್ಟು ಭಕ್ತಿಯ ನಶೆ ಹಿಡಿಯುತ್ತೇನೆ. ಶ್ರದ್ಧೆಯಿಂದ ಸೇವೆ ಮಾಡುತ್ತೇನೆ. ಸ್ವಲ್ಪ ಕೊಟ್ಟರೂ ಪ್ರೀತಿಯಿಂದ ಕೊಡುತ್ತೇನೆ. ಪ್ರೀತಿಯ ಪ್ರತಿಫಲ ಅಪಾರವಾಗಿರುತ್ತದೆ. ಸ್ವರ್ಗ ಸ್ಥಾಪನೆಯ ದೃಶ್ಯ ಯೋಗ. ಈಗ ನಾನು ಭವಿಷ್ಯದ ಸತ್ಯುಗವನ್ನು ಕಾಣುತ್ತಿದ್ದೇನೆ. ಸುವರ್ಣ ಮಹಲುಗಳು, ಚಿನ್ನದ ಅರಮನೆಗಳು, ಲಕ್ಷ್ಮೀನಾರಾಯಣರ ರಾಜ್ಯ. ಅವರು ಈ ರಾಜಧಾನಿಯನ್ನು ಹೇಗೆ ಪಡೆದರು
ಇಲ್ಲಿ ರಾಜಯೋಗ ಓದಿ ನಾನು ಸಹ ಈಗ ಓದುತ್ತಿದ್ದೇನೆ. ನನ್ನ ಗುರಿ ಸ್ವರ್ಗದ ಮಾಲೀಕತ್ವ. ಸಂಗಮಯುಗದ ಈ ಅಮೂಲ್ಯ ಸಮಯ ತಂದೆ ಸ್ವತಃ ಬಂದು ಕಲಿಸುತ್ತಿದ್ದಾರೆ. ಇದು ಪ್ರಾಚೀನ ರಾಜಯೋಗ, ಆತ್ಮಿಕ ತಂದೆಯ ನೇರ ಶಿಕ್ಷಣ, ವರದಾನದ ಅನುಭವ ಮಾಡೋಣ. ನಾನು ಬ್ರಾಹ್ಮಣ ಆತ್ಮ, ಜನ್ಮಸಿದ್ಧ ಕಿರೀಟಧಾರಿ, ಸಿಂಹಾಸನಾಧಿಕಾರಿ. ನನ್ನ ಭಾಗ್ಯ ಹೊಳೆಯುತ್ತಿದೆ. ನನ್ನ ಭಾಗ್ಯ ವಿಧಾತ ತಂದೆ ನನ್ನೊಂದಿಗೆ. ನಾನು ಸದಾ ಪ್ರಸನ್ನಚಿತ್ತ ಆತ್ಮ. ನಾನು ಪ್ರಶ್ನೆಗಳಿಗಿಂತ ಮೇಲಿನ ಸ್ಥಿತಿಯಲ್ಲಿ. ನಿಶ್ಚಯ ಬುದ್ಧಿ, ನಿಶ್ಚಿಂತ ಸ್ಥಿತಿ, ನಿರ್ಭಯ ಜೀವನ. ಅಂತಿಮ ಸಂಕಲ್ಪದಲ್ಲಿ ನಾವು ವಿಶೇಷವಾಗಿ ನಾನು ಏಕನಾಮಿ ಆತ್ಮ, ಒಬ್ಬ ತಂದೆ ಮಾತ್ರ. ನಾನು ಎಕಾನಾಮಿ ಆತ್ಮ, ಶಕ್ತಿ ಉಳಿತಾಯ. ನಾನು ಜಾಗೃತ ಆತ್ಮ, ಇತರರನ್ನು ಜಾಗೃತಗೊಳಿಸುವ ದೀಪಸ್ತಂಭ. ನಾನು ದೇಹಿ ಅಭಿಮಾನಿ ಆತ್ಮ, ತಂದೆಯ ಪರಿಚಯ ನೀಡುವ ಸೇವಾದಾರಿ. ಮುಗಿಯುವ ಮುನ್ನ ಶಾಂತ ಅನುಭೂತಿ ಮಾಡೋಣ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ನಾವು ಇಬ್ಬರು ಜ್ಯೋತಿ ಬಿಂದುಗಳು. ಅಪಾರ ಶಾಂತಿ, ಅಪಾರ ಪ್ರೀತಿ, ಅಪಾರ ಆನಂದ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ